ಇರೋದ್ರಲ್ಲಿ ರಜತ್ತು, ಆಮೇಲೆ ಇವರು ಚೈತ್ರ ಕುಂದಾಪುರ. ಪಾಠ ಕಳಿಸ್ಬಿಟ್ಟು ಬರಲಿ ಅಂತ ನಂಗೆ ಆಸೆ. ಯಾಕಂದರೆ ಅವ್ರಿಗೆ ಪಾಠ ಕಳ್ಸಕ್ಕೆ ಅವರಿಬ್ಬರೇ ಕರೆಕ್ಟು. ಯಾಕಂದರೆ ಮಿಕ್ಕಿದವ್ರು ಯಾರೂ ಅವ್ರಿಗೆ ಪಾಠ ಕಳ್ಸೋಕ್ಕಾಗಲ್ಲ. ಅದ್ರ ಥರನೇ ನೆಕ್ಸ್ಟ್ ವೀಕ್ 2 ವಾರದೊಳಗೆ ನನಗೂ 3 ದಿವಸಕ್ಕೆ ಕರೆದಿದ್ದಾರೆ. ಈಗ ಬಿಗ್ ಬಾಸ್ ಹೋಗ್ತಾ ಇದ್ದೀನಿ. ಹೋದ್ರೆ ಗಿಲ್ಲಿಗೇನೆ ಪಾಠ ಕಲಿಸ್ಬಿಟ್ಟು ಬರ್ತೀನಿ ನಾನು. ಯಾಕಂದರೆ ಅಷ್ಟು ಇರಿಟೇಷನ್ ಮಾಡ್ತಾ ಇದ್ದಾನೆ. ಒಬ್ಬೊಬ್ಬರು ಮನೆಯಿಂದ ಹುಚ್ಚರಾಗಿ ಆಚೆ ಬರ್ತಾ ಇದ್ದಾರೆ ಅಂದರೆ ಕಾರಣ ಗಿಲ್ಲಿನೇ. ಯಾಕಂದರೆ ಅವನು ಕಾಮಿಡಿ ಮಾಡೋದ್ರ ಜೊತೆಗೆ ಬೇರೆಯವ್ರಿಗೆ ತುಂಬ ಹರ್ಟ್ ಮಾಡ್ತಾನೆ. ಹೋಗಿ 1 ದಿವಸಕ್ಕೆ ನೋಡಿ ಅವ್ರಿಗೆ ತಿನ್ನಕ್ಕೆ ಗತಿ ಇಲ್ವಾ, ಓಸಿ ತಿನ್ನಕ್ಕೆ ಬಂದಿದ್ದಾರೆ, ಆ ಥರ ಎಲ್ಲ ಕೆಟ್ಟದಾಗಿ ಮಾತಾಡಿದ್ದಾನೆ. ಆ ಥರ ಒಂದು ಮಾತಾಡಬಾರ್ದು. ಅಂದರೆ ಒಂದು ಒಳ್ಳೆ ಕಲ್ಚರ್ ಇದರಿಂದ ಬಂದಿದ್ರೆ ಆ ಥರ ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ. ಈಗ ನಾವು ಮಾತಾಡ್ಬೇಕಾದ್ರೆ ಒಂದು ಹಿಡ್ತಾ ಇರಬೇಕು, ಅಂದರೆ ಅದನ್ನು ತುಳಿಯೋ ಥರ ಇರಬಾರ್ದು. ಅವನು ಎಲ್ಲರನ್ನೂ ತುಳಿದು ಅವನ ಮೇಲೆ ಬರ್ತಾನೆ. ಅದು ತುಂಬ ಕೆಟ್ಟ ಬುದ್ಧಿ. ಅದನ್ನು ಸ್ಟಾಪ್ ಮಾಡೋಕ್ಕೆ ಅವರಿಬ್ಬರೇ ಈಗ ಸರಿಯಾದ ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಲ್ಲಿ? ಸರ್, ರಕ್ಷಿತಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಅಶ್ವಿನಿ ಗೌಡ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂದರೆ